ಬೋವಿ ಮತ್ತು ಒಡ್ಡರ್ ಜಾತಿಗಳು ಬೇರೆ ಬೇರೆ ಆಗಿವೆ. ಹೀಗಾಗಿ ಒಡ್ಡರ್ ಸಮುದಾಯದವರಿಗೆ ಒಡ್ಡರ್ ಎಂದು, ಬೋವಿ ಸಮಾಜಕ್ಕೆ ಬೋವಿ ಪರಿಶಿಷ್ಟ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಬೋವಿ ಸಮಾಜದವರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಬೋವಿ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂತೆ ಈ ಮೂಲಕ ಆಗ್ರಹ ಮಾಡಿದರು. ಬೋವಿ ಜಾತಿಯವರು ಒಡ್ಡರಲ್ಲ, ಬೆಸ್ತರಲ್ಲ, ಗಂಗಾ ಮಾತಸ್ಥರಲ್ಲ, ಕೇವಲ ಬೋವಿ ಜಾತಿಯವರಾಗಿದ್ದಾರೆ. ಸಂವಿಧಾನಬದ್ಧವಾಗಿ ಮೂಲ ಬೋವಿಗಳು ನಾವೇ ಆಗಿದ್ದೇವೆ. ಆದರೆ ನಾವೇ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದೇವೆ ಅಂತ ಒಡ್ಡರ ಸಮುದಾಯದವರು ತಹಶೀಲ್ದಾರ್ ಕಚೇರಿ ಹಾಗೂ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮೂಲ ಬೋವಿಗಳಿಗೆ ಜಾತಿ ಪ್ರಮಾಣ ನೀಡದಂತೆ ಒತ್ತಡ ಹೇರ್ತಾ ಇದ್ದಾರೆ ಎಂದು ಈ ಮೂಲಕ ಆರೋಪಿಸಿದರು. ತಮ್ಮ ಅಳಲನ್ನು ತೋಡಿಕೊಂಡರು. ಇದರಿಂದಾಗಿ ಮೂಲ ಬೋವಿ ಸಮಾಜದ ಜನರಿಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಾ ಇದೆ. ಹೀಗಾಗಿ ಬೋವಿ ಸಮುದಾಯದವರಿಗೆ ಬೋವಿ ಪ್ರಮಾಣ ಪತ್ರ, ಮೋಡ, ಒಡ್ಡರ ಜಾತಿಗೆ ಸೇರಿದವರಿಗೆ ಅವರ ಒಂದು ಮೂಲ ಜಾತಿ ಪ್ರಮಾಣ ಪತ್ರ ವಿತರಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು. ರಾಜ್ಯದಲ್ಲಿ 13 ಲಕ್ಷ ಜನಸಂಖ್ಯೆ ಇರುವ ಬೋವಿ ಸಮಾಜಕ್ಕೆ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಸಮಾಜದ ಮುಖಂಡರು, ಯುವಕರು ಭಾಗವಹಿಸಿದರು. ಮೂಲ ಬೋಯಿ ಸಮಾಜಕ್ಕೆ, ಪಲ್ಲಕ್ಕಿ ಓರ್ವ ಬೋಯಿ ಸಮಾಜಕ್ಕೆ, ಮೇಣೆ ಓರ್ವ ಬೋಯಿ ಅಖಿಲ ಕರ್ನಾಟಕ ಬೋವಿ ಸಮಾಜಕ್ಕೆ, ಪಲ್ಲಕ್ಕಿ ಡೋಲಿ ಓರ್ವ ಬೋವಿಗಳಿಗೆ, ಮೂಲ ಬೋವೆ, ಪಲ್ಲಕ್ಕಿ ಓರ್ವ ಬೋವೆ, ಮೇಣೆ ಓರ್ವ ಬೋವೆ, ಬೋವೆ ಬೋವೆ, ಮೂಲ ಬೋವೆ, ರಾಜ್ಯ ಬೋವೆ, ಬೋವೆ ಬೋವೆ, ರಾಜ್ಯ ಬೋವೆ, ಪಲ್ಲಕ್ಕಿ ಓರ್ವ ಬೋವೆ, ಬೋವೆ ಬೋವೆ, ಬೋಲೆ ಬೋಲೆ, ರಾಜ್ಯ ಬೋವೆ, ಬೋವೆ ಬೋವೆ, ಮೂಲ ಬೋವೆ, ರಾಜ್ಯ ಬೋವೆ, ಮೇಣೆ ಹೊರುವ ಬೋವೆ. ಇದು ವಿನಾಕಾರಣ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಆದೇಶಗಳೆಲ್ಲನೂ ನಮ್ಮ ಸರ್ಕಾರ ಆದೇಶ ನಮ್ಮ ಪರವಾಗಿವೆ. ಅಧಿಕಾರಿಗಳು ಆ ಆದೇಶಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ತಾ ಇಲ್ಲ. ಮತ್ತೆ ಬೋವಿಗೆ ಒಂದು ಇತಿಹಾಸ ಅಂತಕ್ಕಂಥದ್ದೇ ಇದೆ, ಆದ್ರೆ ಅದನ್ನ ನೋಡ್ತಾ ಇಲ್ಲ ಯಾರು. ಅದಕ್ಕೋಸ್ಕರ ದಯಮಾಡಿ ನಾವು ಹೇಳೋದೇನು, ನಿಜವಾದ ಬೋವಿಗಳು ನಾವು ಪಲ್ಲಕ್ಕಿ ಡೋಲಿ ಹೊತ್ತಕ್ಕಂಥ ಬೋವಿಗಳೇ ನಾವು ನಿಜವಾದ ಬೋವಿಗಳು. ಸರ್ಕಾರ 1950ರಿಂದಲೂ ನಾವು ಆಲ್ರೆಡಿ ಅದರಲ್ಲಿ ಇದ್ದಿದ್ದೀವಿ ಪರಿಶಿಷ್ಟ ಜಾತಿಯಲ್ಲಿ. ಆದ್ರೆ ಯಾವಾಗ 2002 ಅವ್ರಿಗೆ ಒಟ್ಟರಿಗೆ ಸೇರಿಸಿದ್ರು ಅವಾಗಿಂದ ನಮಗೆ ಕೆಲವು ತೊಂದರೆಗಳಾಗ್ತಾ ಇವೆ. ಅದಕ್ಕೋಸ್ಕರ ನಾನು ಮನವಿ ಮಾಡೋದೇನಂದ್ರೆ ಅಧಿಕಾರಿಗಳಲ್ಲಿ ಇದನ್ನ ಸರಿಯಾದ ರೀತಿಯಲ್ಲಿ ನೋಡಿ. ನಾವು ಇಷ್ಟು ಸುಮಾರು ಇಷ್ಟೆಲ್ಲ ಆಗಿದಾಗೂ ಈ ಒಂದು ಸಂಘಟನೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸುಮಾರು 20-25 ವರ್ಷ ಬೇಕಾಯ್ತು. ಅದಕ್ಕೋಸ್ಕರ ನಮ್ಮ ಜನಸಂಖ್ಯೆ ಬಹಳ ಕಮ್ಮಿ ಇರೋದ್ರಿಂದ ಇದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜದ ಒಂದು ಮಗುವಿಗೂ ಸಹಿತ ಅನ್ಯಾಯ ಆಗದಂತೆ, ಮತ್ತೆ ಬೋವಿ ನಿಗಮದಲ್ಲಿ ಅರ್ಜಿಗಳು ಹಾಕಿದ್ರು ಒಂದು ಅರ್ಜಿಗಳು ಪಾಲನೆ ಆಗ್ತಾ ಇಲ್ಲ. ಯಾಕಂದ್ರೆ ಮೇಲಿಂದ ಪ್ರೆಷರ್ ಬೇರೆ ಇದೆ. ವಿನಾಕಾರಣ ನಾವು ಬೋವಿ ಬಡ್ಡರ್ ಅಂತ 2 ಜಾತಿಯಲ್ಲಿ ಬರ್ತದೆ ಹೇಳಿ, ಎಲ್ಲೂ ಇಲ್ಲ. ಅವ್ರದ್ದು 1946 ದಾವಣಗೆರೆ ಸಮಾವೇಶದಲ್ಲಿ ಮೈಸೂರು ಸರ್ಕಾರದಿಂದ ಅವರೊಂದು ಮನವಿಯನ್ನು ಪಡೆದು ಒಂದು ಆದೇಶ ಮಾಡಿದೆ, BHOYI ಬೋಯಿ ಅಂತ ಅವ್ರು ಒಟ್ಟರು ಜನಾಂಗದವರು ಸ್ಪಷ್ಟ ಆದೇಶ ಮಾಡಿದ್ರು. ಅದು ಸಹಿತ ನಮ್ಮ ಕಡೆ ಇದೆ. ಇಲ್ಲಿ ಇದೆಲ್ಲವನ್ನು ನೋಡಲ್ಲ ಅವ್ರ ಅಧಿಕಾರಿಗಳು, ವಿನಾಕಾರಣ. ಮತ್ತೆ ಇದು ನೋಡ್ರಿ ಆದೇಶ, ಒಡ್ಡರ ಜಾತಿಗಳಿಗೂ ಮತ್ತು ಬೋವಿ ಪ್ರಮಾಣದ ಪಡೆದಿರುವ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಬೋವಿ ಜನರಿಗೆ रिक्वायरमेंट बोलो, आपका जो रिक्वायरमेंट है बोलो, हम फुलफिल नहीं करेंगे तो यू कैन आस्क। आप जो गरीब आदमी आते हैं उनको कुछ नहीं होता, कुछ बच्चों के स्कूल के लिए आए तो रहता, या आदमी नौकरी के लिए आए तो
उन लोगों को आप नहीं आता बोल के देने का गलत होता था। रिजेक्ट हो रहा है उसमें Reject हो रहा है। 6-7 एप्लीकेशन रिजेक्ट किए। हालांकि अब ये बाप है, बाप का सर्टिफिकेट है, जब बाप अपने बेटे के लिए सर्टिफिकेट लगा के दे रहे तो उसको रिजेक्ट किया जा रहा है। नहीं कंसर्न नहीं बोल रहा आपको, रिक्वायरमेंट भाई क्या बाप का सर्टिफिकेट है, बेटे को हम अप्लाई कर रहे हैं तो उसको रिजेक्ट कर रहे हैं आप। हम नई कमान में वही गलती पड़ रहा है कि हम वही है बोल के ऐसा। हाँ ಇದು ಸಮಸ್ಯೆ ತ್ರಾಸ ಆಗಿದೆ ಬೇರೆ ಏನಿಲ್ಲ हमारे वो भी का हमारा हक हमको दीजिए बोलिए। काम करो लेके आके दो सर्टिफिकेट दो जो वो वाला है ना वो लेके आके दो फिर से ಕನ್ಸಲ್ಟ್ ಆಫೀಸ್ ಜೊತೆ हमारे अध्यक्ष जी आएंगे ಸರ್ ಈ ಕಡೆ ನೋಡ್ರಿ ಎಲ್ಲ ಈ ಕಡೆ ನೋಡ್ರಿ ಸರಿ ನೋಡಿ ಸರ್ ಈ ಕಡೆ ನೋಡ್ರಿ ಜನಾಂಗದ ಮೂಲ ಬೋವಿ ಜನಾಂಗದ ಜನರು ನಾವು ಮತ್ತು ನಮ್ಮ ಕಸುಬು ರಾಜರನ್ನು ಮತ್ತು ದೇಸಾಯಿಗಳನ್ನು ದೊಡ್ಡ ಗೌಡರನ್ನು ಹೊತ್ತಿಕೊಂಡು ತಿರುಗಾಡುವಂಥ ಪಲ್ಲಕ್ಕಿ ಹೊರುವಂಥ ಬೋವಿ ಜನಾಂಗ. ನಮ್ಮ ಮೂಲ ಕಸುಬೇ ಬೋವಿ ಅಂದರೆ ಮೂಲ ಕಸುಬು ಪಲ್ಲಕ್ಕಿ. ಈಗ ನಮ್ಮ ಸಮಸ್ಯೆ ಏನಾಗೈತೆ ಅಂದ್ರೆ ನಮ್ಮ ಬೋವಿ ಜನಾಂಗದವರು ಒಡ್ರು ಹೈಜಾಕ್ ಮಾಡಿಕೊಂಡು ನಾವು ಬೋವಿಗಳಂತ ಹೋಗಿದ್ದಕ್ಕೆ ನಮಗೆ ಈ ಸಮಸ್ಯೆ ಬಂದೈತಿ. ನಮ್ಮನ್ನು ಈಗ ಹೆಂಗಾಗಿತ್ತು ಅಂದ್ರೆ ಮೂಲ ಭೋವಿಗಳನ್ನೇ ಅಲ್ಲ ಇವರು ಬೇರೆ ಕಾಸ್ಟಿನವರು, ನಾವು ಒಡ್ರ ಜನಾಂಗದವರೇ ಮೂಲ ಭೋವಿಗಳನ್ನು ಪರಿಸ್ಥಿತಿಯಾಗೆ ಅವರಿಗೆ ಅವರು ಅನ್ಕೊಂಡು ತಿರ್ಗಾಡ್ಲಕತ್ತದಕ್ಕೆ ನಮಗೆ ತ್ರಾಸ ಬಂದೈತಿ. ಅದಕ್ಕೆ ಈ ಹೋರಾಟವನ್ನು ಇಲ್ಲಿ ಮಾಡಾಕತ್ತೀವಿ. ನಾವು ಭೋವಿಗಳಾಗಿ ನಮಗೆ ಅನ್ಯಾಯ ಆಗುತ್ತಿರುವ ಕಾರಣ ಈ ಹೋರಾಟ ಮಾಡುತ್ತಿದ್ದು, ಮೂಲ ಭೋವಿಗಳಿಗೆ ಭಾಳಷ್ಟು ನಮಗೆ 1-2 ಕಡೆ ಅನ್ಯಾಯ ಆಗಾಕತ್ತಿಲ್ಲ. ಒಂದು ಕಾಸ್ಟ್ ಕೊಡೋದ್ರಾಗ ಅನ್ಯಾಯ ಆಗ್ಲಕತ್ತದ, 2 ನಮ್ಮ ನೌಕರಿ ಮಾಡಾಕತ್ತಾರ ನಮ್ಮ ಜನ, ಅವ್ರನ್ನ ಹರೇಸ್ಮೆಂಟ್ ಮಾಡಿ ಸಸ್ಪೆಂಡ್ ಮಾಡಾಕತ್ತಾರ. ಮತ್ತು ನಾವು ಕೋರ್ಟಿಗೆ ಹೋಗಿನೇ ಮತ್ತು ಆರ್ಡರ್ ತಂದು ನೌಕರಿ ಮಾಡಾಕತ್ತೀವಿ. ಆ ನಂತರ ಈಗಾಗಲೇ ನಮ್ಮ ಜನಕ್ಕೆ ನಮ್ಮ ಜನ ನೌಕರಿಗೆ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಗ್ಯಾರ, ಆದ್ರೆ ಸಿಂಧುತ್ವ ಸಿಗಲಾಗ್ಯದ ನಮ್ಮ ಜನಕ್ಕೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೇಕಂತೇಳಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡಿ ಇದೊಂದು ನಾವು ಹೋರಾಟ ಮಾಡಾಕತ್ತೀವಿ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಜಿಲ್ಲಾಧಿಕಾರಿ ನೇತೃತ್ವದಾಗ ಒಂದು ಮುಖ್ಯಮಂತ್ರಿಗಳೊಂದು ಮನವಿ ಕೊಡ್ಬೇಕಂತೇಳಿ ಈ ಹೋರಾಟ ಮಾಡಿ ನಾವು ನಮ್ಮ ಸಂಘ ನಾವು ಇದ್ದೀವಿ ಅಂತ ಹೇಳಿ ತೋರ್ಸಾಕ ಈ ಹೋರಾಟ ಮಾಡಿವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಬಾಗಲಕೋಟೆ, ಗುಲ್ಬರ್ಗ, ಚಿತ್ತಾಪುರ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಟೋಟಲ್ ಎಲ್ಲ, ಬೀದರ್, ಹೈದರಾಬಾದ್ ಒಂದೇ ₹1 ಇಲ್ಲ. ಒಂದು ಅಪ್ಲಿಕೇಶನ್ ಹಾಕಿದ್ರೆ ನೀವು ಒಡ್ರಿ ಏನಂತ ಕೇಳ್ತಾರೆ. ಬೋವಿ ಅಲ್ಲ, ಇಲ್ಲಿ ಇರೋದು ಕರ್ನಾಟಕನಾಗ ಗೆಜೆಟ್ ಪ್ರಕಾರ ಜಾತಿ ಒಡ್ಡರ್ ಬೇವೇರ್ ಬೋರಿವೆ. ನಾವು ಕೇಳ್ತೀವಿ ತಹಸೀಲ್ದಾರ್ ಆಫೀಸರ್ ಮಾಹಿತಿ ಹಾಕನಾಗ ಬೋವಿ ಉದ್ಯೋಗ ಏನಂತ ಮಾಹಿತಿ ಹಾಕ ನಾವು ಕೇಳಿದ್ರ ಪ್ರಕಾರ ಬೋವಿ ಅವ್ರದ್ದು ಉದ್ಯೋಗ ಏನೈತಿ, ಒಡ್ರ ಉದ್ಯೋಗ ಏನೈತಿ ಅಂದ್ರೆ ಮಾಹಿತಿ ಹಾಕನ ತಹಸೀಲ್ದಾರ್ ಕೊಡ್ತಾರೆ. ಬೋವಿಗಳು ಪಲ್ಲಕ್ಕಿ ಹೊರುವವರು, ಒಡ್ಡರು ಕಟ್ಟಡ, ಕೆರೆ, ಕುಂಟೆ, ಮಣ್ಣಿನ ಕೆಲಸ ಮಾಡೋರು. ಇದು ಸ್ಪಷ್ಟವಾಗಿ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನೀವು ಒಡ್ರೆ ಅಂತ ಕೇಳ್ತಾರೆ. ಇದೇ ಸರ್ಕಾರಿ ಅಧಿಕಾರಿಗಳು. ಇದು ಸಮಸ್ಯೆ ಬಂದಿದ್ದು. ನಮ್ಮದು ಸಣ್ಣ ಜನಾಂಗ ಸಮುದಾಯ, ನಾವು ಇರೋದು ರಾಜರು ಎಲ್ಲಿರ್ತಾರೆ ಆ ಊರಾಗಿದ್ದೀವಿ ರೀ, ದೇಸಾಯಿಗಳು ಎಲ್ಲಿರ್ತಾರೆ ಆ ಊರಾಗಿದ್ದೀವಿ. ಅಂದ್ರೆ ಇಡೀ ಡಿಸ್ಟಿಕ್ನಾಗ ತೊಗೊಂಡ್ರೆ 10% ಊರಾಗೂ ನಾವಿಲ್ಲ. ನಮ್ಮದು ಸಣ್ಣ ಜನಾಂಗ ಇದ್ದಿದ್ದ ಕಾರಣ ನಮಗೆ ಈ ಹರಾಸ್ಮೆಂಟ್ ಆಗ್ಲತ್ತದ. ಈ ಒಡ್ರ ಜನಾಂಗದವರು ದೊಡ್ಡ ಜನಾಂಗ ಐತಿ, ಮತ್ತು ನಾವು ಒಡ್ರ ಜನಾಂಗ ನೀವು ಯಾಕೆ ಕಾಸ್ಟ್ ತೋತಿರ್ತಾವನಲ್ಲ, ಯಾಕಂದ್ರೆ ಅವ್ರಿಗೆ ಏನು ಸಿಗ್ತದೆ, ಅವ್ರ ಜಾತಿ ಸಿಗ್ತದೆ, ಅವ್ರ ಸರ್ಕಾರದವ್ರು ಒಟ್ಟು ತೋಲಿ. ನಮಗೆ ಏನಾರು ಸಿಗ್ತದಲ್ಲ ನಾವು ತೋಲಕ್ಕೆ ಅಡಚಣೆ ಮಾಡಾಕತ್ತಾರ, ನಮಗೆ ಅದು ತ್ರಾಸ ಆಗಾಕತ್ತೈತಿ. ಬೇರೆ ನಮಗೆ ಕೊಡೋದು ನಮಗೆ ಕೊಟ್ರೆ ಅವ್ರಿಗೆ ನಾವು ಕೊಡಬೇಡತಿ ಯಾವತ್ತೂ ಅನ್ನಲ್ಲ. ಒಡ್ರೆ ಅವ್ರಿಗೆ ಜಾತಿ ಐತಿ. ಈಗ 2 ಜಾತಿ ಇಲ್ಲವೇ, 2 ಜಾತಿ ಕೂಡಿಲ್ಲ, ಅವ್ರು ಏನೇ ಬರ್ಕೋತಾರ, ಬೋವಿ ಕೌನ್ಸಲ್ನಾಗ ಒಡ್ರತ್ ಬರ್ಕೋತಾರ. ಗೆಜೆಟ್ನಾಗ 2 ಜಾತಿ ಎಲ್ಲಾದೋ ತೋರ್ಸ್ರಿ, ಇಲ್ಲವೇ ಇಲ್ಲ. ಬೋವಿ ಒಡ್ರ ಜಾತಿ 2 ಎಲ್ಲಾದೋ ತೋರ್ಸ್ರಿ, 2 ಜಾತಿ ಇಲ್ಲವೇ ಇಲ್ಲ. ಒಂದೇ ಜಾತಿ, ಬೋವಿನೇ ಬೇರೆ ಒಡ್ರೆ ಬೇರೆ. ಸರ್ ಒಂದು ಜಾತಿ ಇಲ್ಲ, ಆಕ್ಚುअल ಒಡ್ರ ಜಾತಿನೇ ಬೇರೆ ಅದರಿ. 2 ಕೂಡಿ ಅಲ್ಲ, 2 ಜಾತಿ ಬೇರೆ ಬೇರೆ. ಸರ್ ಮತ್ತೊಂದು ಏನದ ಅಂದ್ರೆ ನೋಡ್ರಿ,
ಈಗ ಉಗ್ರಪೋರ್ದ ಆಯೋಗ ಮಾಡಿದ್ರೆ ಆ ಆಯೋಗ ಜಾರಿಗೆ ತರಬಾರ್ದಂತ ಫೈಟ್ ಮಾಡ್ಲತ್ತಾರ. ಆ ಆಯೋಗನಾಗ ಭೋಯಿ ಸಮಾಜ ಗುಲ್ಬರ್ಗ ಕುಳಿಸಿದ್ದು ಕಲಬುರ್ಗಿ ಗುಳಿಸಿದ್ದಂತ ಹೆಸರು ಅದ ರೀ. ಭೋಯಿ ಸಮಾಜದವ್ರು ನಿಂತರ ಅನ್ನೋದು ಹೆಸರು ಅದ ರೀ. ಇದು ನಮ್ದು ಇತಿಹಾಸ ನೋಡಬೇಕಾದ್ರೆ ಭಾಳಷ್ಟು ವರ್ಷದಿಂದ ನಾವು ಬಂದಿದ್ದೇ ರಾಜರದು ಎಲ್ಲೆಲ್ಲಿ ಕಿಲಾ ಇದಾವ, ಇವು ಇದಾವ, ಒಟ್ಟು ಊರು ಇದಾವ, ಎಲ್ಲಿ ಜನರಿದ್ದಾರೆ, ಎಲ್ಲಿ ರಾಜರ ಮಂತನಿತ್ತು, ಹೆಂಗೆ ಅಣ್ಣವ್ರು ಹೇಳ್ದಪ್ಲೆ ಅಲ್ಲಿ ಲಿಂಕ್ ನಾವು ಅಲ್ಲೇ ಇದ್ದೇವೆ. ನಾವು ಬೇರೆ ಊರಿನಲ್ಲಿ ನೀವು ನಾವು ಸಿಗಲ್ಲ ನಿಮ್ಗೆ. ಇಷ್ಟು ದಿನ ಕೊಟ್ಟು ಇಷ್ಟು ವರ್ಷ ಆದಮೇಲೆ ಇದು ಒಂದು 5-6 ವರ್ಷಲಿಂತ ನಮ್ಗೆ ತ್ರಾಸ ಅಲ್ಲತ್ತದ. ಪೈಲೆ ನಮ್ದು ಎಲ್ಲರ ಬಲ್ಲಿ ಇದಾವ, ಬಟ್ ಈಗ ಕೊಡ್ರಿ ಅಂದ್ರೆ ನೀವು ಇಲ್ಲ ಅಂತ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಅದು ತಪ್ಪಲ್ಲ ಸರ್. ನಡೆಯನ್ ಸರ್, ಹೋರಾಟ ಮಾಡೋದು ಸರ್. ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೀವಿ ಸರ್. ಈಗಾಗಲೇ ನಮಗೇನೈತ್ರಿ, ಸರ್ಕಾರದ ಏನು ಕಾಗದ ಪತ್ರದಲ್ಲಿ ಆದೇಶಗಳಲ್ಲಿ ನಾವೇನೇ ಸರ್ಕಾರ ಕೊಟ್ಟೇವ್, ನಮ್ಗೆ ಆದೇಶ ಬರ್ತದೆ, ನೀವು ತೋರಿ ಸರ್ಕಾರ ಅಂತ ಹೇಳಿ. ಈಗ ಭಾರತ ಸರ್ಕಾರದ ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಆದೇಶಗಳು ನಮ್ಮ ಪರವಾಗಿವೆ. ಆದರೆ ನಮಗೆ ಅನ್ಯಾಯ ಆಗುತ್ತಿರೋ ನಾವು ಸಣ್ಣ ಕಮ್ಯುನಿಟಿ ಇರೋದ್ರ ಸಂಬಂಧ ಅನ್ಯಾಯ ಆಗ್ತದೆ. ಗೌರ್ಮೆಂಟಿನ ಎಲ್ಲ ಆದೇಶಗಳದೆ ನಂಬಲ್ಲಿ ಎಲ್ಲ ಓದಿ ಹೇಳಿನಲ್ಲ ಸರ್, ಈಗ ಸೆಕ್ಷನ್ ಎಲ್ಲ ಓದಿ ಹೇಳಿದ ಅದು ಸರ್ಕಾರ. ಇಂದು ನಮ್ಮ ಅಖಿಲ ಕರ್ನಾಟಕ ಭೋವಿ ಸಮಾಜದ ಬೀದರ್ ಜಿಲ್ಲೆಯ ನಮ್ಮ ಸಮಾಜದ ಎಲ್ಲ ಜನರು ಸೇರಿಕೊಂಡು ಆಗುತ್ತಿರುವ ತೊಂದರೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಹಾಗೂ ತಹಸೀಲ್ದಾರ್ಗಳಿಗೂ ಮನವರಿಕೆ ಸಲುವಾಗಿ ಮನವಿ ಪತ್ರವನ್ನು ಸಲ್ಲಿಸುತ್ತಾ ಇವತ್ತು ಬೋವಿ ಮತ್ತು ವಡ್ಡರ್ ಇವರು ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಬೋವಿ ಮತ್ತು ವಡ್ಡರ್, ಬೋವಿ ಹಾಗಿಲ್ಲ, ಅದೇ ಆದೇಶದಲ್ಲಿ ಬೋವಿ ಮತ್ತು ವಡ್ಡರ್ ಜನಾಂಗದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಮತ್ತು ಅಂತ ಹಾಕಿದಾನಲ್ಲಿ ಹಾಗೂ ಅಂತ ಅದನ್ನು ಬಿಟ್ಟರು ಬೋವಿ ವಡ್ಡರ್ ಎರಡೂ ಮಿಕ್ಸ್ ಮಾಡೋದ್ರಿಂದ ಇರ್ತಕ್ಕಂಥ ನಿಜವಾದ ಜಾತಿಗಳಿಗೆ ತೊಂದರೆ ಆಗ್ತಿದೆ. ಈ ತೊಂದರೆ ಆಗದಂತೆ ಅಧಿಕಾರಿಗಳು ಲಕ್ಷ್ಯ ಕೊಟ್ಟು ಆದೇಶವನ್ನು ಪರಿಶೀಲಿಸಿ ನೋಡಿ ಜಾತಿ ಪತ್ರವನ್ನು ನೀಡಬೇಕೆಂದು ಅವರಲ್ಲಿ ಮನವಿ ಪತ್ರ ಸಲ್ಲಿಸುತ್ತಾ ಇವತ್ತು ಈ ಒಂದು ಮನವಿ ಪತ್ರ ಸಲ್ಲಿಸಿ ಈಗ ಮತ್ತೆ ಮುಂದೆ ನಮ್ಮ ಒಂದು ಭೋವಿ ಗಲ್ಲಿಯ ಕಡೆ ಹೋಗಿ ಸಭೆಯ ಸಮಾಜದ ಒಂದು ಭೋವಿ ಪದ ದುರ್ಬಳಕೆಯನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಭೋವಿ ಸಮಾಜದ ಒಂದು ಸಭೆಯನ್ನು ಮಾಡುತ್ತಾ ಈ ಭೋವಿಗಳೆಂದರೆ ಏನು, ಯಾವ ಥರ ಇದ್ದಿದ್ದೀವಿ, ನಾವು ಇರೋದೇ ಸ್ವಲ್ಪ ಜನ, ಅದಕ್ಕಾಗಿ ಸರ್ಕಾರ ನಮ್ಗೆ ಲಕ್ಷ್ಯ ಕೊಟ್ಟು ನಮ್ಮ ಜನಾಂಗದವರಿಗೆ ಈ ಜಾತಿ ಪ್ರಮಾಣ ಕೊಟ್ಟು ಸ್ಕೂಲು ಕಾಲೇಜುಗಳಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡೋ ಸಲುವಾಗಿ ಈ ಒಂದು ಸವಲತ್ತನ್ನು ಕೊಟ್ಟಿರುವುದು ಸದುಪಯೋಗ ಎಲ್ಲರೂ ಪಡಿಬೇಕು. ಅಧಿಕಾರಿಗಳು ನಮಗೆ ಸಹಾಯ ಮಾಡಬೇಕಂತ ವಿನಂತಿಸ್ತೀನಿ. ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಅನೇಕ ನಿರ್ದೇಶನಗಳು ನೀಡಿದೆ. ಬೋವಿ ಜನಾಂಗದವರಿಗೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಮತ್ತು ವಡ್ರ ಜನಾಂಗದವರಿಗೂ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಿ. ಅವರು ಬೋವಿಗಳು ಏನಾದರೂ ವಡ್ರ ಸರ್ಟಿಫಿಕೇಟ್ ತೊಗೊಂಡ್ರೆ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಬೋವಿಗಳಿಗೆ ಬೋವಿ ಅಂತ ಕೊಡ್ರಿ, ವಡ್ರ ಅಂತ ಕೊಡಿ ಅಂತ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಆದರೆ ವಿನಾಕಾರಣ ಯಾಕೋ ಬೋವಿ ಅಂದರೆ ವಡ್ರ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ದಯಮಾಡಿ ಅಧಿಕಾರಿಗಳು ಬೇರೆ ರಾಜಕೀಯ ಕೈ ಗೊಂಬೆ ಆಗದಂತೆ ಮತ್ತು ರಾಜಕೀಯವಾಗಿಯೂ ಅನೇಕ ಆದೇಶಗಳಾಗಿದ್ದಾಗೂ ಸಹಿತನು ಇವು ಇಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಮೇಷವೇ ಎಣಿಸಿ ಮತ್ತು ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಮಾಡುತ್ತಿರುವುದರಿಂದ ಅನೇಕ ಮಕ್ಕಳು ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ. ಮತ್ತು ಅನೇಕ ನೌಕರಸ್ಥರು, ಸರ್ಕಾರಿ ನೌಕರಸ್ಥರು ಸಹಿತ ಇವತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ನಮ್ಮವರು. ಹಾಗಾಗದಂತೆ ಸರ್ಕಾರ ಮತ್ತು ಅಧಿಕಾರಿಗಳು ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಗೆ ಈಗಾಗಲೇ ನಮ್ಗೆ ಹೀಗೆ ಅಂತಿಲ್ಲ, ಸುಮಾರು ನಾವು ನಮ್ಮ ಬೋವಿ ಇದು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದ ಜೊತೆಗೆ ಸುಮಾರು ಏನಂದ್ರೆ ಒಂದು 1950ರಿಂದ ನಮ್ಮ ಸಮಾಜದವರು ಪಡಿತಾ ಬಂದಿದ್ದಾರೆ. ಎಂದು ಇದು ಸಂವಿಧಾನದಲ್ಲಿ ಜಾರಿಗೆ ಆಯಿತು ಅವತ್ತಿನ ದಿನ ನಾವು ಇವೆಲ್ಲವನ್ನು ಹಚ್ಚಿ ಅಂಬೇಡ್ಕರ್ ಭವನದಲ್ಲಿ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ನಾವು ತಂದಾಗಿನಿಂದ ಆದೇಶಗಳು ಬದಲಾವಣೆ ಮಾಡಿದ್ರು. ಬದಲಾವಣೆ ಮಾಡಿ ಮೂಲ ಮತ್ತು ನೈಜ ಬೋವಿಗಳಿಗೆ ಪ್ರಮಾಣ ಪತ್ರ ನೀಡ್ರಿ ಅಂತ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದಾರೆ. ಅದಕ್ಕೋಸ್ಕರ ದಯಮಾಡಿ ನಂದು ಇಷ್ಟೇ ರಿಕ್ವೆಸ್ಟು, ದಯಮಾಡಿ ಇದನ್ನು ಬೋವಿ ಜನಾಂಗದವರಿಗೂ ಕೊಡ್ರಿ ಮತ್ತು ವಡ್ರಿ ಜನಾಂಗದವ್ರಿಗೆ ನಾವು ಕೊಡಬಾರ್ದು ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅವರಿಗೂ ಪ್ರಮಾಣ ಪತ್ರ, ಅವ್ರಿಗೆ ಸರ್ಕಾರ ಸೌಲಭ್ಯಗಳು ಎಲ್ಲವೂ ಕೊಡ್ರಿ. ಅವ್ರ ಹೆಸರೇ ಬಳಸ್ಬೇಕು. ಯಾಕಂದ್ರೆ ನಾವು ಅವ್ರಿಗೆ ಕೊಡಬೇಡ್ರಿ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ. ನಮ್ಮವರಿಗೆ, ನಮ್ಮ ಸಮಾಜದವರಿಗೆ ಬೋವಿ ಅಂತ ಕೊಡ್ರಿ, ಅವ್ರಿಗೆ ವಡ್ರ ಅಂತ ವಡ್ರ ಅಂತ ಕೊಡ್ರಿ ಅಂತಕ್ಕಂಥ ಮಾತು ಸ್ಪಷ್ಟ ಆದೇಶ ಇದ್ದಾಗ ಸಹಿತ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಈ ಅಧಿಕಾರಿಗಳಲ್ಲಿ ವಿನಂತಿ ಮಾಡುತ್ತಾ ಇಲ್ಲಿಗೆ ನಾವು ಇವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ಮತ್ತು DC ಸಾಹೇಬರಿಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ.
ಮುಂದಿನ ದಿನಮಾನಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ. ಜೈ ಭೋವಿ, ಜೈ भोवी, जय भोवी। हमें हमारा प्रमाण पत्र जरूर मिलना है, ये हम यही बात वही समाज को वही बोलकर ही बनाए। हम वोटर लोग नहीं है, वोटर को वोटर ही है और भोई भोवी है। भोवी 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 बेके बेको